ಓಕೆ, ಈಗ ಆರ್ಟಿಕಲ್ 3 ಬಗ್ಗೆ ಮಾತಾಡೋಣ. ಒಂದು ಸೆಕೆಂಡ್. ಓಕೆ, ಸೊ ಹೆಡ್ಡಿಂಗ್ ಏನು ಹೇಳುತ್ತಂದ್ರೆ ಫಾರ್ಮೇಷನ್ ಆಫ್ ಎ ನ್ಯೂ ಸ್ಟೇಟು ಆ್ಯಂಡ್ ಆಲ್ಟ್ರೇಷನ್ ಆಫ್ ಏರಿಯಾ ಬೌಂಡ್ರಿ ಆರ್ ನೇಮ್ ಆಫ್ ಎನ್ ಎಕ್ಸಿಸ್ಟಿಂಗ್ ಸ್ಟೇಟ್. ಹೊಸ ಸ್ಟೇಟ್ ಫಾರ್ಮ್ ಮಾಡೋಕ್ಕೆ ಅಥವಾ ಇರುವಂಥ ಒಂದು ಸ್ಟೇಟ್ ಒಳಗಡೆ ಅದ್ರ ಏರಿಯಾ ಆಗಿರ್ಬೋದು ಅಥವಾ ಬೌಂಡ್ರಿ ಆಗಿರ್ಬೋದು ಅಥವಾ ನೇಮ್ನ ಚೇಂಜ್ ಮಾಡೋಕ್ಕೆ ಸಂಬಂಧಪಟ್ಟಂಥ ಆರ್ಟಿಕಲ್ ಇದು. ಹೇಗೆ ಅಂದರೆ ಪಾರ್ಲಿಮೆಂಟ್ ಬೈ ಲಾ ಒಂದು ಲಾ ಪಾಸ್ ಮಾಡಿಬಿಟ್ಟು ಈ ಏನೇನು ಚೇಂಜಸ್ ಇದೆ ಈ ಚೇಂಜಸ್ನ ಮಾಡ್ಬೋದು ಅಂತಾರೆ. ಅದರೊಳಗಡೆ ಏನೋ ಅಂದರೆ ಪಾರ್ಲಿಮೆಂಟ್ ಮೇ ಬೈ ಲಾ ಫಾರ್ಮ್ ಎ ನ್ಯೂ ಸ್ಟೇಟು ಬೈ ಸಪರೇಷನ್ ಆಫ್ ಎ ಟೆರಿಟರಿ ಫ್ರಮ್ ಎನಿ ಸ್ಟೇಟ್. ಯಾವುದಾದ್ರು ಒಂದು ಸ್ಟೇಟ್ ಇದೆ ಆಯಿತಾ, S1 ಅಂತ, ಇದರೊಳಗಡೆ ಇದನ್ನ ಸಪ್ರೇಟ್ ಮಾಡಿಬಿಟ್ಟು ಇದನ್ನೇ ಒಂದು ಹೊಸ ಸ್ಟೇಟ್ ಮಾಡಬಹುದು. ಅದು ಒಂದು. ಆರ್ ಬೈ ಯುನೈಟಿಂಗ್ 2 or more states ಆರ್ ಪಾರ್ಟ್ಸ್ ಆಫ್ ದ ಸ್ಟೇಟ್ಸ್. ಸೊ ಸ್ಟೇಟ್ 1 ಸ್ಟೇಟ್ 2 ಇದೆ, ಇವೆರಡನ್ನು ಕಂಬೈನ್ ಮಾಡಿಬಿಟ್ಟು ಒಂದು ಹೊಸ ಸ್ಟೇಟ್ ಮಾಡಬಹುದು. ಅಥವಾ ಸ್ಟೇಟ್ 1 ಸ್ಟೇಟ್ 2 ಇದ್ರ ಪಾರ್ಟ್ನ ಮಾಡಿ ಮತ್ತು ಇದನ್ನು ಹೊಸದೊಂದು ಸ್ಟೇಟ್ ಮಾಡಬಹುದು. ಅಥವಾ ಇದೊಂದು ಪಾರ್ಟ್ನ ಕಟ್ಟಾಗಿದೆಯಲ್ಲ, ಇದೊಂದು ಪಾರ್ಟ್ ಇದೆ, ಇದನ್ನೊಂದು ಸ್ಟೇಟ್ ಇದೆ, ಇದನ್ನು ಸ್ಟೇಟಿಗೆ ಜಾಯಿನ್ ಮಾಡ್ಬೋದು. ಅದು ಯುನೈಟಿಂಗ್ ಎನಿ ಟೆರಿಟರಿ ಟು ಪಾರ್ಟ್ ಆಫ್ ಎನಿ ಸ್ಟೇಟ್. ಇದು ಎ. ಬಿ ಏನು ಹೇಳುತ್ತೆ ಅಂದರೆ ಇನ್ಕ್ರೀಸ್ ದ ಏರಿಯಾ ಆಫ್ ಎನಿ ಸ್ಟೇಟು, ಅಂದರೆ ಒಂದು ಸ್ಟೇಟಿಂದು ಏರಿಯಾ ಜಾಸ್ತಿ ಮಾಡ್ಬೋದು ಮತ್ತು ಡಿಕ್ರೀಸ್ ದ ಏರಿಯಾ ಆಫ್ ಎನಿ ಸ್ಟೇಟು, ಒಂದು ಸ್ಟೇಟಿಂದು ಏರಿಯಾ ಕಮ್ಮಿ ಮಾಡ್ಬೋದು. ಆಲ್ಟರ್ ದ ಬೌಂಡ್ರೀಸ್, ಫಾರ್ ಎಕ್ಸಾಂಪಲ್ ಬೌಂಡ್ರಿ ಹಿಂಗಿತ್ತು ಅಂದರೆ ಹೆಂಗಾರು ಈ ಬೌಂಡ್ರಿನ ಆಲ್ಟರ್ ಮಾಡ್ಬೋದು. ಆಲ್ಟರ್ ದ ನೇಮ್ ಆಫ್ ದ ಸ್ಟೇಟ್. ಇವಾಗ ಯಾವುದೋ ಒಂದು ಸ್ಟೇಟ್ ಎ ಅಂತ ಇದ್ದರೆ ಅದನ್ನು ಸ್ಟೇಟ್ ಬಿ ಅಂತ ಮಾಡ್ಬೋದು. ಇದೆಲ್ಲ ಅಧಿಕಾರ ಯೂನಿಯನ್ ಗೌರ್ಮೆಂಟ್ ಪಾರ್ಲಿಮೆಂಟ್ ಹತ್ರ ಇರುತ್ತೆ. ಆ ಪಾರ್ಲಿಮೆಂಟ್ ಈ ಅಧಿಕಾರನ ಹೇಗೆ ಚಲಾಯಿಸ್ಬೋದು, ಒಂದು ಲಾನ ಪಾಸ್ ಮಾಡಿ. ಇಷ್ಟಾದಮೇಲೆ ಇಬ್ಬರು ಫಾರ್ಮೇಷನ್ ಯೂನಿವರ್ಸಿಟಿಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ, ಪಾರ್ಲಿಮೆಂಟ್ ಒಳಗಡೆ ಹೇಗೆ ಥಿಂಗ್ಸ್ ವರ್ಕ್ ಆಗುತ್ತೆ ಅಂತ. ಓಕೆ, ಈ ಆರ್ಟಿಕಲ್ 3 ಪ್ರಕಾರ ಒಂದು ಡ್ರಾಫ್ಟ್ ಬಿಲ್ ಪಾಸ್ ಮಾಡ್ತಾರೆ ಯೂನಿಯನ್ ಗೌರ್ಮೆಂಟ್. ಒಂದು ಬಿಲ್ಲು ಯೂನಿಯನ್ ಗೌರ್ಮೆಂಟು ಪ್ರೆಸಿಡೆಂಟಿಗೆ ಕಳಿಸ್ತಾರೆ, ಆಯಿತಾ. ಆಮೇಲೆ ಇದನ್ನು ಪ್ರೆಸಿಡೆಂಟು ಆ ಪರ್ಟಿಕ್ಯುಲರ್ ಸ್ಟೇಟಿಗೆ ಕಳಿಸ್ತಾರೆ ಅವ್ರ ಒಪಿನಿಯನ್ ತಿಳ್ಕೊಳ್ಳೋಕ್ಕೆ. ಆಮೇಲೆ ಈ ಪ್ರೆಸಿಡೆಂಟ್ ಈ ಸ್ಟೇಟಿಗೆ ಕಳಿಸ್ತಾರೆ ಒಂದು ಡೆಡ್ಲೈನ್, ಅಂದರೆ ಸ್ಟೇಟ್ ಕನ್ಸರ್ನ್. ಸೊ ಸ್ಟೆಪ್ 1 ಅದೇನಾಗುತ್ತೆ ಅಂದರೆ ಪಾರ್ಲಿಮೆಂಟು ಒಂದು ಬಿಲ್ ಪಾಸ್ ಮಾಡ್ತಾರೆ. ಅದನ್ನು ಪ್ರೆಸಿಡೆಂಟಿಗೆ ಕಳಿಸ್ತಾರೆ. ಆ ಪ್ರೆಸಿಡೆಂಟು ಆ ಬಿಲ್ನ ಯಾವ ಸ್ಟೇಟಿಗೆ ಕನ್ಸರ್ನ್ ಆಗಿರುತ್ತೆ ಅದಕ್ಕೆ ಕಳಿಸ್ತಾರೆ ಒಪಿನಿಯನ್ ತಿಳ್ಕೊಳ್ಳೋಕ್ಕೆ. ಈ ಒಪಿನಿಯನ್ ಸೆಕೆಂಡ್ ಸ್ಟೇಟ್ ಬರೋದು ಸ್ಟೇಟ್ಸ್ ಒಪಿನಿಯನ್. ಈ ಸ್ಟೇಟ್ ಒಪಿನಿಯನ್ನಿಗೆ ತಿಳ್ಕೊಳ್ಳೋಕ್ಕೆ ಪ್ರೆಸಿಡೆಂಟ್ ಕಳಿಸಿರ್ತಾರಲ್ಲ, ಅದು ಒಂದು ಟೈಮ್ ಫ್ರೇಮ್. ಫಾರ್ ಎಕ್ಸಾಂಪಲ್ 1 month ಸ್ಪೆಸಿಫೈಡ್ ಟೈಮ್ ಮಾಡ್ತಾರೆ. ಅಕಸ್ಮಾತ್ ಆ ಸ್ಪೆಸಿಫೈಡ್ ಟೈಮ್ ಒಳಗಡೆ ಸ್ಟೇಟ್ ಏನು ರೆಸ್ಪಾನ್ಸ್ ಮಾಡಲಿಲ್ಲ ಅಂದರೆ ಅವ್ರು ಮುಂದಿನ ಪ್ರೊಸೀಜರ್ ಫಾಲೋ ಮಾಡ್ಬೋದು. ಅಥವಾ ಸ್ಟೇಟ್ ಏನು ಒಪಿನಿಯನ್ ಕಳಿಸ್ತಾರೆ ಇದನ್ನು ವಾಪಸ್ ಪ್ರೆಸಿಡೆಂಟಿಗೆ ಕಳಿಸ್ತಾರೆ. ಈ ಒಪಿನಿಯನ್ನು ಫಾಲೋ ಮಾಡಬೇಕು ಅನ್ನೋದೇ ಏನಿಲ್ಲ ಅಂದರೆ ದಿಸ್ ಇಸ್ ನಾಟ್ ಬೈಂಡಿಂಗ್. ಫಾರ್ ಎಕ್ಸಾಂಪಲ್ ಆಂಧ್ರ ಪ್ರದೇಶ್ ತೆಲಂಗಾಣ ಅಲ್ವಾ, ಯೂನಿಯನ್ ಗೌರ್ಮೆಂಟು ಒಂದು ಬಿಲ್ ಕಳಿಸ್ತಾರೆ ಪ್ರೆಸಿಡೆಂಟಿಗೆ. ಆ ಪ್ರೆಸಿಡೆಂಟು ಇವಾಗ ಆಂಧ್ರ ಪ್ರದೇಶಿಗೆ ಒಪಿನಿಯನಿಗೆ ಕಳಿಸ್ತಾರೆ. ಆಂಧ್ರ ಪ್ರದೇಶ ಒಪಿನಿಯನ್ ಏನು ಹೇಳುತ್ತೆ ಅಂದರೆ ತೆಲಂಗಾಣ ಆಗೋ ಅವಶ್ಯಕತೆ ಇಲ್ಲ ಅಂತ ಹೇಳುತ್ತೆ. ಬಟ್ ಆದ್ರೂ ಹೇಳೋದಲ್ಲ, ಇದು ಬೈಂಡಿಂಗ್ ಇಲ್ಲ, ಇದು ಇವ್ರು ಬರೀ ಒಪಿನಿಯನ್ನು, ಇದನ್ನೇ ಒಪ್ಕೋಬೇಕು ಅನ್ನೋ
ರೂಲ್ ಇಲ್ಲ. ಸೊ ಇವ್ರ ಒಪಿನಿಯನ್ ಕೊಡ್ತಾರೆ. ಅದಾದ್ಮೇಲೆ ಪ್ರೆಸಿಡೆಂಟ್ ಒಪಿನಿಯನ್. ಈ ಪ್ರೆಸಿಡೆಂಟ್ ಒಪಿನಿಯನ್ನ ತಗೋಬಿಟ್ಟು ಈ ಬಿಲ್ನ ಲೋಕಸಭಾ ಅಥವಾ ರಾಜ್ಯಸಭಾದೊಳಗಡೆ ಇಡ್ತಾರೆ. ಯಾವ್ದಾದ್ರು ಇಲ್ಲ, ಲೋಕಸಭಾ ಆಗಿರ್ಬೋದು ಅಥವಾ ರಾಜ್ಯಸಭಾ, ಯಾವ್ದಾದ್ರು ಫಸ್ಟು ಒಂದು ಸೆಕೆಂಡ್ ಸ್ವಲ್ಪ ಕೆಳಗೆ ಹೋಗೋಣ. ಓಕೆ, ಸೊ ಸ್ಟೆಪ್ 4, ಹೌಸ್ 1 ಫಸ್ಟ್ ಹೌಸ್, ಅದಾದಮೇಲೆ 5 ಸೆಕೆಂಡ್ ಹೌಸ್. ಸೊ ಅದು ಹೇಳಿದ್ನಲ್ಲ, ಈ ಬಿಲ್ನ ಲೋಕಸಭಾದಲ್ಲಾದ್ರು ಪಾಸ್ ಮಾಡ್ಬೋದು ಅಥವಾ ರಾಜ್ಯಸಭಾದಲ್ಲಾದ್ರು ಫಸ್ಟ್ ಟೇಬಲ್ ಮಾಡೋದು. ಫಾರ್ ಎಕ್ಸಾಂಪಲ್ ಇದರೊಳಗಡೆ ಫಸ್ಟು ಲೋಕಸಭಾದಲ್ಲಿ ಟೇಬಲ್ ಮಾಡ್ತೀವಿ. ಅದಾದಮೇಲೆ ನೆಕ್ಸ್ಟು ಇಲ್ಲಿ ಪಾಸ್ ಆದರೆ ಇದು ರಾಜ್ಯಸಭಾಗೆ ಹೋಗುತ್ತೆ ಸೆಕೆಂಡ್ ಹೌಸ್. ಇಲ್ಲೇ ರಾಜ್ಯಸಭೆಯಲ್ಲಿ ಪಾಸ್ ಮಾಡ್ಬೋದು. ಅದನ್ನು ಹೇಗೆ ಪಾಸ್ ಆಗುತ್ತೆ ಅಂದರೆ ಸಿಂಪಲ್ ಮೆಜಾರಿಟಿ. ಈ ಮೆಜಾರಿಟಿ ಒಳಗಡೆ ಎಷ್ಟು ಡಿಫ್ರೆಂಟ್ ಟೈಪ್ಸ್ ಇದೆ, ಏನೇನು, ಅದೆಲ್ಲ ಅದಕ್ಕೆ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ ನೋಡಿ. ಸಿಂಪಲ್ ಮೆಜಾರಿಟಿನ ಸಿಂಪಲಾಗಿ ಹೇಳಬೇಕು ಅಂದರೆ 100 ಜನ ಇದ್ದರೆ ಮಿನಿಮಮ್ 51 ಮೆಂಬರ್ಸ್ ವೋಟ್ ಹಾಕಿದ್ರೆ ಅದು ಸಿಂಪಲ್ ಮೆಜಾರಿಟಿಲಿ ಪಾಸ್ ಆಗಿದೆ ಅಂತ. ಗ್ರೇಟರ್ ದ್ಯಾನ್ 51. ಓಕೆ, ಸೊ ಫಸ್ಟ್ ಹೌಸಲ್ಲಿ ಆಯಿತು, ಸಿಂಪಲ್ ಮೆಜಾರಿಟಿಲಿ ಪಾಸ್ ಆಯಿತು. ಸೆಕೆಂಡ್ ಹೌಸಲ್ಲಿ ಸಿಂಪಲ್ ಮೆಜಾರಿಟಿಲಿ ಪಾಸ್ ಆಯಿತು. ಅದಾದಮೇಲೆ ವಾಪಸ್ ಪ್ರೆಸಿಡೆಂಟ್ ಅಸೆಂಟಿಗೆ ಹೋಗುತ್ತೆ, ಅಂದರೆ ಪ್ರೆಸಿಡೆಂಟ್ ಸಿಗ್ನೇಚರ್. ಪ್ರೆಸಿಡೆಂಟ್ ಯಾವಾಗ ಅವ್ರ ಅಸೆಂಟ್ ಕೊಡ್ತಾರೆ, ಈ ಬಿಲ್ಲು ಈಗ ಆ್ಯಕ್ಟ್ ಆಗುತ್ತೆ. ಅದಾದಮೇಲೆ ಗೌರ್ಮೆಂಟ್ ಗೆಜೆಟ್ ಅಂದರೆ ನೋಟಿಫೈ ಆಗುತ್ತೆ. ಸೊ ಈ ಪರ್ಟಿಕ್ಯುಲರ್ ಆ್ಯಕ್ಟು ವಿಲ್ ಬಿ notified under government gazette. ಇದೇ ಕಂಪ್ಲೀಟ್ ಪ್ರೊಸೀಜರು. ನಾನು ಇದನ್ನು ಮತ್ತೆ ಒಂದು ಸತಿ ಬ್ರೀಫಾಗಿ ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ. ಓಕೆ, ಸೊ ಸ್ಟೆಪ್ 1 ಇದರೊಳಗಡೆ ಏನು ಅಂದರೆ, ಯೂನಿಯನ್ ಗೌರ್ಮೆಂಟು ಒಂದು ಬಿಲ್ನ ಡ್ರಾಫ್ಟ್ ಮಾಡ್ತಾರೆ. ಆ ಬಿಲ್ನ ಪ್ರೆಸಿಡೆಂಟಿಗೆ ಕಳಿಸ್ತಾರೆ. ಆಯಿತಾ? ಈ ಪ್ರೆಸಿಡೆಂಟ್ ಏನು ಮಾಡ್ತಾರೆ ಅಂದರೆ, ಫಾರ್ ಎಕ್ಸಾಂಪಲ್ ಅದು ಹೇಳೋನಲ್ಲ, ಎಕ್ಸಾಂಪಲ್ ನಿಮ್ಗೆ ಕರೆಕ್ಟಾಗಿ ತಗೋಬೇಕು ಅಂದರೆ, ಆಂಧ್ರ ಪ್ರದೇಶ್ ರಿಆರ್ಗನೈಸೇಷನ್ ಆ್ಯಕ್ಟ್ 2014. ಸೊ ಅದೇ ಇದೊಂದು ಡ್ರಾಫ್ಟ್ ಬಿಲ್ ಪಾಸ್ ಮಾಡ್ತಾರೆ ಯೂನಿಯನ್ ಗೌರ್ಮೆಂಟ್. ಅದು ಪ್ರೆಸಿಡೆಂಟಿಗೆ ಹೋಗುತ್ತೆ. ಪ್ರೆಸಿಡೆಂಟು ಆ ಕನ್ಸರ್ನ್ ಸ್ಟೇಟ್ನ ಒಪಿನಿಯನ್ಗೆ ತಿಳ್ಕೊಳ್ಳೋಕೆ ಕಳಿಸ್ತಾರೆ. ಅಂದರೆ ಇವಾಗ ಪ್ರೆಸಿಡೆಂಟು ಈ ಕೇಸ್ ಒಳಗಡೆ ಆಂಧ್ರ ಪ್ರದೇಶಿಗೆ ಕಳಿಸ್ತಾರೆ. ಈ ಒಪಿನಿಯನ್ನ ಒಂದು ಇಷ್ಟು ಟೈಮ್ ಫ್ರೇಮ್ ಒಳಗಡೆ ನೀವು ಕೊಡಿ ಅಂತ ಪ್ರೆಸಿಡೆಂಟ್ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ 30 days. ಅದರೊಳಗಡೆ ಒಪಿನಿಯನ್ ಕೊಟ್ಟರೆ ಕನ್ಸಿಡರ್ ಮಾಡ್ಬೋದು, ಮಾಡ್ದಲೇ ಇರ್ಬೋದು, ಅದು ಸೆಕೆಂಡ್ರಿ. ಬಟ್ ಅಕಸ್ಮಾತ್ 30 days ಒಳಗಡೆ ಏನಾದ್ರು ಆಂಧ್ರ ಪ್ರದೇಶ್ ಗೌರ್ಮೆಂಟ್ ಇವಾಗ ಏನು ರೆಸ್ಪಾಂಡ್ ಮಾಡಲಿಲ್ಲ ಅಂದರೆ ದೇ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಪ್ರೊಸೀಜರ್. ಓಕೆ, ಇದ್ರೊಳಗಡೆ ಏನಾಗುತ್ತೆ ಅಂದರೆ, ಈ ಸ್ಟೇಟ್ ಏನು ಒಪಿನಿಯನ್ ಕೊಡ್ತಾರೆ, ಅಕಸ್ಮಾತ್ ಇದರೊಳಗಡೆ ಈ ಪರ್ಟಿಕ್ಯುಲರ್ ಸಿನಾರಿಯೋ ಒಳಗಡೆ ಏನಾಯಿತು ಅಂದರೆ, ಆಂಧ್ರ ಪ್ರದೇಶ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಏನಿದೆ ಅದು ಈ ಪ್ರಪೋಸಲ್ ತೆಲಂಗಾಣ ಫಾರ್ಮ್ ಆಗಬೇಕು ಅನ್ನೋದು ರಿಜೆಕ್ಟ್ ಮಾಡ್ತಾರೆ. ಅದನ್ನು ಒಪಿನಿಯನ್ ಪ್ರೆಸಿಡೆಂಟಿಗೆ ಕೊಡ್ತಾರೆ. ಬಟ್ ಆದರೆ ಪ್ರೆಸಿಡೆಂಟು ಇದನ್ನು ತಲೆ ಕೆಡಿಸ್ಕೊಳ್ಳಲ್ಲ. ಅದಾದಮೇಲೆ ಪ್ರೆಸಿಡೆಂಟ್ ಅವ್ರ ಒಪಿನಿಯನ್ನು ಕೊಡ್ತಾರೆ. ಪ್ರೆಸಿಡೆಂಟ್ ಒಪಿನಿಯನ್ ಕೊಟ್ಟಾಗ ಈ ಬಿಲ್ನ ಲೋಕಸಭಾ ಅಥವಾ ರಾಜ್ಯಸಭಾದೊಳಗಡೆ ಮೊದಲನೇ ಸತಿ ಇಂಟ್ರೊಡ್ಯೂಸ್ ಮಾಡ್ತಾರೆ. ಎಕ್ಸಾಂಪಲ್ಗೆ ಫಸ್ಟ್ ಅಕಸ್ಮಾತ್ ಲೋಕಸಭಾದಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರೆ ಸೆಕೆಂಡ್ ರಾಜ್ಯಸಭಾಗೆ ಹೋಗುತ್ತೆ ಲೋಕಸಭಾದಲ್ಲಿ ಪಾಸ್ ಆದಾಗ. ಅಥವಾ ಫಸ್ಟ್ ರಾಜ್ಯಸಭಾದಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರೆ ನೆಕ್ಸ್ಟ್ ಲೋಕಸಭಾಗೆ ಹೋಗುತ್ತೆ. ಯಾವ ಥರ ಪಾಸ್ ಆಗುತ್ತೆ ಅಂದರೆ ಒಂದು ಸಿಂಪಲ್ ಮೆಜಾರಿಟಿ. ಆಯಿತಾ? ಸೊ ಸಿಂಪಲ್ ಮೆಜಾರಿಟಿ ಅಂತ ಹೇಳೋದು, ಅಕಸ್ಮಾತ್ ಏನಾದ್ರು 100 ಜನ ಇದ್ದರೆ 51 ವೋಟ್ ಹಾಕಿದ್ರೆ ಅದು ಪಾಸ್ ಆದಂಗೆ, ಇಲ್ಲ ಅಂದರೆ ಅದು ಫೇಲ್ ಆದಂಗೆ. ಅದಾದಮೇಲೆ ಫಸ್ಟ್ ಹೌಸು ಪಾಸ್ ಆಗುತ್ತೆ, ಸೆಕೆಂಡ್ ಹೌಸು ಪಾಸ್ ಆಗುತ್ತೆ. ಅದಾದಮೇಲೆ ಇದನ್ನು ಮತ್ತೆ ಪ್ರೆಸಿಡೆಂಟ್ನ ಅಸೆಂಟಿಗೆ ಕಳಿಸ್ತಾರೆ, ಸಿಗ್ನೇಚರ್ಗೆ. ಸೊ ಯಾವಾಗ ಪ್ರೆಸಿಡೆಂಟ್ ಇದಕ್ಕೆ ಒಪ್ಕೋತಾರೆ, ಈ ಬಿಲ್ಲು ಇವಾಗ ಆ್ಯಕ್ಟ್ ಆಗುತ್ತೆ. ಆ್ಯಕ್ಟ್ ಆದಮೇಲೆ ಇಟ್ ವಿಲ್ ಬಿ ಅಂದರೆ ಇದನ್ನು ಗೌರ್ಮೆಂಟ್ ಗೆಜೆಟ್ ಒಳಗಡೆ ನೋಟಿಫೈ ಮಾಡ್ತಾರೆ. ದೆನ್ ಇಟ್ ವಿಲ್ ಬಿ ಫೈನಲೈಸ್ ದಟ್
ಆಂಧ್ರ ಪ್ರದೇಶ್ ಆ್ಯಂಡ್ ತೆಲಂಗಾಣ ಡಿಫ್ರೆಂಟ್ ಸ್ಟೇಟ್ಸ್ ಅಂತ ಫಾರ್ಮ್ ಆಗುತ್ತೆ. ದಿಸ್ ಇಸ್ ಹೌ ಅಂದರೆ ಇದೇ ಥರ ಒಂದು ಹೊಸ ಸ್ಟೇಟ್‌ನ ಫಾರ್ಮ್ ಮಾಡೋದು.